ಜೀವ ಇವರು ನಜೀರ್ ಚಾಚಾ ಅಂತ ನಿರೋಶಾಲ್ ಸಾಕು ತಂದೆ. ನಮಸ್ಕಾರ ನಜೀರ್ ಅವರೇ. ಇವರೇ ನಮ್ಮ ಸಾಕ್ಷಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು. ತುಂಬ ಥ್ಯಾಂಕ್ಸ್. ನಮ್ಮ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು, ಅವಳನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದರು. ತುಂಬ ಉಪಕಾರ ಆಯಿತು ನಿಮ್ಮಿಂದ. 5 ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಇದ್ರಾಗೆ ನಂದು ಏನು ಮೆಹರ್ಬಾನಿ ಇಲ್ಲ ಸರ್, ಎಲ್ಲ ಅಲ್ಲಕ್ಕ ಮೆಹರ್ಬಾನಿ. ಏನು ಈ ಜನ್ಮದಾಗೆ ಒಂದು ಜೀವ ಉಳಿಸೋದಕ್ಕೆ ನಮಗೆ ಪುಣ್ಯ ಕೊಟ್ಟಿದ್ದಾನಲ್ಲ, ಅಲ್ಲಾಗೆ ಶುಕ್ರಿಯೆ ಹೇಳಬೇಕು. ತುಂಬ ದೊಡ್ಡ ಮನಸ್ಸು ನಿಮ್ಮದು. ನಿಮ್ಮ ಮಗಳು ಅಷ್ಟೇ, ನಿಮ್ಮಷ್ಟೇ ಒಳ್ಳೆಯವಳು. ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದಾಳೆ. ಸಾಕು, ಏನು ಆ ಮಗು ಒಂದು ಮನೆ ಸೇರಿಬಿಟ್ರೆ ನಮಗೆ ಅಷ್ಟೇ ಸಾಕು. ನಿಮ್ಮ ಆದಿ ಕೂಡ ತುಂಬ ಒಳ್ಳೆಯ ಹುಡುಗ ಸರ್. ಸಾಕ್ಷಿ ನಿಮ್ಗೆ ಹೇಗೆ ಸಿಕ್ಕಿಲ್ಲ? ಅದು ದೊಡ್ಡ ಕಥೆ ಸಾಕು. ನಮ್ಮದು ಪಂಚರಂಗ ಇದೆಯಲ್ಲ, ಬಿಟಿ ಏನಾಯ್ತು ಬಿಟಿ? ಹೇಳು ಹೇಳು ಬಿಟಿ. ಊಟ ಬಿಟಿ, ಊಟ. ಏನಾಯ್ತು ಬಿಟಿ? ಬಾ ಬಿಟ್ಟು ಬೈಟು ಬಿಟಿ. ಅರೇ ಏನಾಯ್ತು ಬಿಟಿ? ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಯಾಕೆ ಬಿಟಿ? ಯಾಕೆ ಸಾಯ್ಬೇಕು ಅಂತ? ಏನಾಯ್ತು ಬಿಟಿ? ನಾನು ಬದುಕಬಾರ್ದು. ಹೇಳ್ಬಾರ್ದು ಬೇಟಿ. ಏನಾಯ್ತು ಹೇಳು ಬೇಟಿ. ಇಲ್ಲ, ನಾನು ಸಾಯ್ಬೇಕು. ಹಾಗೆ ಹೇಳ್ಬಾರ್ದು, ಹಾಗೆ ಹೇಳ್ಬಾರ್ದು ಬೇಟಿ. ಸಮಾಧಾನ ಸಮಾಧಾನ ಸಮಾಧಾನ. ನೀರು ಬೇಕು? ಇರು ತಪ್ಪು. ಬದುಕಬಾರ್ದು, ನಾನು ಬದುಕಬಾರ್ದು. ನಾನು ಸಾಯ್ಬೇಕು. ಸಾರಿ ಡ್ಯಾಡಿ. ನೀವೆಲ್ಲರೂ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ. ನಾನು ನನಗೆ ಕ್ಷಮಿಸ್ಬೇಡಿ. ನೀರು ತಗೋ ಬೇಟಿ. ಬೇಟಿ ಏನ್ ಮಾಡ್ಕೊಂಡ್ಬಿಟ್ಟಿ ಬೇಟಿ? ಕೈ ಕತ್ತಿಸ್ಕೊಂಡಿದ್ದಾರೆ ಬೇಟಿ. ಎಲ್ಲ ಏನ್ ಮಾಡ್ಕೊಂಡ್ಬಿಟ್ಟಿ ಬೇಟಿ? ಬೇಟಿ ಏ ಬೇಟಿ, ಓ ಹೇಳು ಹೇಳು ಬೇಟಿ. ಬಾ ಎದು ಎದು. ಏ ಬಾ. ಹೇಗೆ ಆಯಿತು ಸರ್? ಆಮೇಲೆ ನಿಮ್ಮದು ಭೇಟಿಗೆ ತಕ್ಷಣ ಕರ್ಕೊಂಬಂದು ಈ ಆಸ್ಪತ್ರೆಗೆ ಸೇರಿಸ್ದೆ. ತುಂಬ ಥ್ಯಾಂಕ್ಸ್ ನಜೀರ್ ಅವರೇ. ನೀವು ಉಳಿಸಿದ್ದು ನಮ್ಮನೆ ದೀಪನ. ತುಂಬ ಉಪಕಾರ ಆಯಿತು ನಿಮ್ಮಿಂದ. ಸರಿ, ನಾವು ಹೋಗ್ತೀವಿ ಸರ್. ಸರಿ. ಯಾಕೆ ಸೂರ್ಯನ್ರೆ, ಏನಾಯ್ತು? ತುಂಬ ತಪ್ಪು ಮಾಡ್ಬಿಟ್ಟೆ ಆರ್ತಿ ಅವರೇ. ಅವಳ ಮನಸ್ಸಿನ ಭಾವನೆನ ಅರ್ಥ ಮಾಡ್ಕೊಳ್ಳದೆ ಅವಳ ಆತ್ಮಹತ್ಯೆ ನಿರ್ಧಾರ ತಗೊಳ್ಳೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಪಾಪ ಸಾಕ್ಷಿ, ಅವಳು ತುಂಬ ಸೆನ್ಸಿಟಿವ್. ತನಗೊಂದು ಸಣ್ಣ ಗಾಯ ಆದರೂ ಅದ್ರ ನೋವನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋಳು. ಅಂಥದ್ರಲ್ಲಿ ಇವತ್ತು
ಕತ್ತಿಯಿಂದ ತನ್ನ ಕೈಯನ್ನು ಕಟ್ ಮಾಡ್ಕೊಳಕ್ಕೆ ಹೋಗ್ತಾಳೆ ಅಂದರೆ ಅವಳ ಮನಸ್ಸು ಎಷ್ಟೊಂದು ನೊಂದಿರಬೇಕು. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆರ್ತಿ ಅವ್ರೆ. ಸಮಾಧಾನ ಮಾಡ್ಕೊಳ್ಳಿ. ಕಾರ್ತಿಕ್ನ ರಿಜೆಕ್ಟ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನೆತ್ತಾಡಿಸಿದ ಇದೇ ಕೈಯಿಂದ ಅವಳಿಗೆ ಹೊಡೆದ್ಬಿಟ್ಟೆ, ಅವಳಿಗೆ ಅವಮಾನ ಮಾಡಿಬಿಟ್ಟೆ. ಪ್ರೀತಿಸ್ತಿದ್ದೀನಿ ಅನ್ನೋದು ನನ್ನ ಕಣ್ಣಿಗೆ ಅಪರಾಧವಾಗಿ ಕಾಣಿಸ್ತು. ಕಾರ್ತಿಕ್ನಂತ ಒಳ್ಳೆ ಹುಡುಗನ ಬೇಡ ಅಂತಿದ್ಯಾ ಅಂದರೆ ನಿನ್ನ ಮನಸ್ಸಲ್ಲಿ ಇನ್ಯಾರೋ ಇರಬೇಕು, ಹೇಳು ಹೇಳು ಅಂತ ನಾನು ಆರ್ಯ ಇಬ್ಬರು ಪ್ರೆಷರ್ ಹಾಕಿದ್ವಿ. ಪಾಪ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿರ್ಬೇಕೋ ಏನೋ. ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅನಿಸಿರ್ಬೇಕು. ಸಂಜೆ ಡಿಸಿಷನ್ ಹೇಳ್ತೀನಿ ಅಂತ ಹೋದ್ಲು. ಆದರೆ ಹೀಗೆ ನೋಡಿದ್ರೆ ಇಂಥ ಅಪಾಯಕಾರಿ ಡಿಸಿಷನ್ ತಗೋತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದಾರಲ್ವಾ. ಆದರೆ ಅವಳು ಮತ್ತೆ ಈ ರೀತಿ ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಈ ರೀತಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಗೊತ್ತಾದರೆ ಕೇರ್ ತಗೋಬೋದು. ಆದರೆ ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಕಾರಣ ಏನು ಅಂತ ನಾವು ಕೇಳೋಕ್ಕಾಗಲ್ಲ. ಡಿಸ್ಟರ್ಬ್ ಆಗ್ತಾಳೆ. ರಂಜಿತ್ ಅವ್ರನ್ನ ಮರೆಯೋಕ್ಕಾಗದೆ ಈ ರೀತಿ ಮಾಡ್ಕೊಂಡ್ಲು ಅಂತ ನನಗನ್ನಿಸ್ತಾ ಇದೆ. ಅವಳ ಪ್ರೀತಿನ ನಮಗೋಸ್ಕರ ತ್ಯಾಗ ಮಾಡಬೇಕು ಅಂತ ಬಯಸೋನಲ್ಲ ನಾನು. ಅವಳು ಸಂತೋಷವಾಗಿರ್ತಾಳೆ ಅಂದರೆ ಯಾರ ಜೊತೆ ಬೇಕಾದರೂ ನಾನು ಮದುವೆ ಮಾಡ್ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ಇನ್ಫ್ಯಾಕ್ಟ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು, ಅವ್ರ ಜೊತೆಗೆ ಮದುವೆ ಮಾಡಿಕೊಡ್ತೀನಿ ಅಂತ ನಾನು ಅವಳಿಗೆ ಹೇಳಿದ್ದೆ. ಆದರೂ ಅವಳು ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂದರೆ ಕಾರಣ ಏನೇ ಇರ್ಬೋದು ಸೂರ್ಯ ಅವರೇ. ಇನ್ಮೇಲೆ ನಾವು ಅವಳು ಇಷ್ಟದ ಪ್ರಕಾರ ನಡ್ಕೊಳ್ಬೇಕು. ಅವಳಿಗೆ ನೋವಾಗದೇ ಇರೋ ಥರ ಮಾತಾಡಬೇಕು. ಆಗ್ಲಾದ್ರೂ ಅವಳು ಸುಧಾರಿಸ್ಕೊಳ್ಬೋದು ಅಂತ ನನಗನ್ನಿಸ್ತಾ ಇದೆ. ಸರಿ ಆರ್ತಿವ್ರೆ. ಸಾರಿ ಡ್ಯಾಡಿ, ರಿಯಲಿ ಸಾರಿ. ನೀನು ಯಾಕೆ ಸಾರಿ ಕೇಳ್ತಿದ್ಯಾ ಪುಟ? ತಪ್ಪು ನನ್ನಿಂದಾಗಿದೆ. ಇನ್ಮೇಲೆ ನಾನು ತಪ್ಪನ್ನ ಮಾಡಲ್ಲ. ನೀನು ಯಾರು ಇಷ್ಟಪಡ್ತೀಯೋ ಅವ್ರನ್ನೇ ಮದುವೆ ಮಾಡ್ಕೊಡ್ತೀನಿ. ನಮ್ಮನೆ ಎದುರಿಗೆ ಹೇಳ್ತಾ ಇದ್ದೀನಿ. ಸಂತೋಷನಾ? ಈಗ ಯಾಕೆ ಅಳ್ತಿದ್ಯಾ ಸಾಕ್ಷಿ? ಎಲ್ಲ ನಿನ್ನಿಷ್ಟ ಪ್ರಕಾರ ನಡೀಲಿ ಅಂತ ನಾವು ಒಪ್ಕೊಂಡಿದ್ದೀವಲ್ಲ. ಅವಳು ಶಾಕ್ನಲ್ಲಿದ್ದಾಳೆ. ಅದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಆಮೇಲೆ ಆ ವಿಷಯದ ಬಗ್ಗೆ ಮಾತಾಡೋಣ. ಡ್ಯಾಡಿ, ನಾನು ಸ್ವಲ್ಪ ದಿನ ಆರ್ತಿ ಅಮ್ಮನ ಮನೇಲಿ ಇರ್ತೀನಿ. ಇಲ್ಲ ಸಾಕ್ಷಿ, ಇನ್ನು ಆರ್ತಿ ಅಮ್ಮ ಮನೆಗೆ ಹೋಗಬಾರ್ದು. ಅರೆ, ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಸಾಕ್ಷಿ ಆರ್ತಿ ಅಮ್ಮ ಮನೆ ಹೋಗಲೇಬಾರ್ದು ಅನ್ನೋ ಅರ್ಥಲ್ಲಿ ನಾನು ಹೇಳಲಿಲ್ಲ. ಇವಳು ಯಾಕೆ ಅಲ್ಲಿಗೆ ಹೋಗಬೇಕು, ಆರ್ತಿ ಅಮ್ಮನೇ ನಮ್ಮ ಮನೆಗೆ ಬರಲಿ ಅಂತ ಹೇಳಿದೆ. ಆರ್ಯ ಹೇಳ್ತಿರೋದು ಸರಿಯಾಗಿದೆ. ನೀವೀಗ ನಮ್ಮನೆಗೆ ಬರ್ಬೋದಲ್ವಾ? ಏನಪ್ಪ ಆದಿ, ನೀವೇನಾದ್ರು ಅಬ್ಜೆಕ್ಷನ್ ಇದೆಯಾ? ನಾನು ಅವತ್ತೇ ನನ್ನ ಕಡೆಯಿಂದ NOC ಕೊಟ್ಟಿದ್ದೀನಿ. ಅಮ್ಮ ಯಾವಾಗ ಬೇಕಾದ್ರೂ ನಿಮ್ಮ ಮನೆಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಬೇಕಾದ್ರೆ ಅಲ್ಲೇ ಇರ್ಬೋದು. ಇನ್ಯಾವ ಅಬ್ಜೆಕ್ಷನ್ ಇಲ್ವಲ್ಲ? ಬಂದ್ಬಿಡಿ ಆರ್ತಿಯವರೇ. ಬರಬಾರ್ದು ಅಂತೇನಲ್ಲ, ಆದರೆ ಸಾಕ್ಷಿ ನಮ್ಮನೇಲಿ 3-4 ದಿನ ಇರಲಿ. ಆಮೇಲೆ ನಾನೇ ಅವಳನ್ನ ಕರ್ಕೊಂಡು ಬಂದುಬಿಡ್ತೀನಿ. ಸರಿ ಸರ್, ನಿಮ್ಮ ಬಿಲ್ ಎಲ್ಲ ಕ್ಲಿಯರ್ ಆಗಿದೆ, ನೀವು ಮನೆಗೆ ಹೊರಡ್ಬೋದು. ಹಲೋ ಆದಿ, ನಾನು ಇನ್ನೂ ಮನೆಗೆ ಹೋಗಿಲ್ಲ. ನೀನು ಬೈಕ್ ಹತ್ರನೇ ವೇಟ್ ಮಾಡ್ತಾ ಇದ್ದೀನಿ. ನಿನ್ನ ಜೊತೆನೇ ಬರ್ತೀನಿ. ಸರಿ, ಬಂದೇ ಇರು. ಸಾಕ್ಷಿ ಡಿಸ್ಚಾರ್ಜ್ ಆಯ್ತಾ ಆದಿ? ಇವಾಗಾಯ್ತು. ನೀನೇನು ಇನ್ನೂ ಇಲ್ಲೇ ಇದೆಯಾ? ಚಾಚನ್ ಜೊತೆ ಮನೆಗೆ ಹೋಗ್ಬೋದಿತ್ತಾನೆ. ನಿನ್ನ ಮನೆಗೆ ಹೋಗಿ ನಾನು ನಾಳೆ ಬರ್ತೀನಿ.
ಏ ಸಾಕ್ಷಿ ಡಿಸ್ಚಾರ್ಜ್ ಆಗಿ ಇವತ್ತು ತಾನೇ ಮನೆಗೆ ಬರ್ತಾ ಇದ್ದಾಳೆ. ಅವಳ ಜೊತೆ ಇದ್ದು ಧೈರ್ಯ ಹೇಳು. ಅದನ್ನ ಬಿಟ್ಟು ನಿನ್ ಫ್ರೆಂಡ್ಸ್ ಜೊತೆ ಊರು ಸುತ್ತಕ್ ಹೋಗ್ಬೇಡ. ನಾನೇನು ಊರು ಸುತ್ತಕ್ಕೆ ಹೋಗ್ತಿಲ್ಲ. ನನ್ನ ತಂಗಿ ಕೈ ಕುಯ್ಕೊಂಡು ಹಾಸ್ಪಿಟಲ್ ಸೇರಂಗ್ ಮಾಡಿದ್ನಲ್ಲ ಆ ನಾಲಾಯಕ್ ನನ್ನ ಮಗ, ಅವನ್ನ ವಿಚಾರಿಸ್ಕೊಂಬರಕ್ ಹೋಗ್ತಾ ಇದ್ದೀನಿ. ಅಂದ್ರೆ ಸಾಕ್ಷಿ ಸೂಸೈಡ್ ಅಟೆಂಪ್ಟ್ಗೆ ಕಾರಣ ಯಾರಂತ ನಿನಗ್ ಗೊತ್ತಾ? ಕನ್ಫರ್ಮ್ ಆಗಿಲ್ಲ, ಆದ್ರೆ ಡೌಟ್ ಇದೆ. ಯಾರದು? ಆ ರಂಜಿತ್. ರಂಜಿತಾ ಅಂದ್ರೆ ಆರ್ತಿ ಅಮ್ಮ ಕೆಲಸ ಮಾಡ್ತಿದ್ ಸ್ಕೂಲ್ ಟ್ರಸ್ಟಿ? ಆ ಲೋಫರೇ. ನೀನ್ ತಪ್ಪು ಮಾಡ್ತಿದ್ಯಾ ಆದಿ. ಅವನು ತುಂಬಾ ಇನ್ಫ್ಲೂಯೆನ್ಸ್ ಇರೋನು. ನಿಜ ಏನು ಅಂತ ತಿಳ್ಕೊಳ್ದೆ ಅನುಮಾನ ಇದೆ ಅಂತ ಅವನ ಹತ್ರ ಜಗಳ ಆಡೋದು ತಪ್ಪಾಗತ್ತೆ. ಈಗ ತಾನೇ ಒಂದ್ ಸಮಸ್ಯೆ ಒಂದ್ ಹಂತಕ್ಕೆ ಬಂದಿದೆ, ಇನ್ನೊಂದು ದೊಡ್ಡ ಸಮಸ್ಯೆನ ನೀನಾಗ ನಿನ್ ಮೈ ಮೇಲೆ ಎಳ್ಕೋಬೇಡ ಪ್ಲೀಸ್. ನೀನ್ ಯಾವ ಆಧಾರದ ಮೇಲೆ ರಂಜಿತ್ ಮೇಲೆ ಡೌಟ್ ಪಡ್ತಾ ಇದ್ಯಾ? ನಿಮ್ ತಾಯಿ ರಂಜಿತ್ ಹತ್ರ ಹೋಗಿ ಸಾಕ್ಷಿ ಮದ್ವೆ ಬಗ್ಗೆ ಮಾತಾಡಿದ್ರು ಅಂತನಾ? ಹಾಗಿದ್ರೆ ನೀನು ಆರ್ಯನು ಇಬ್ರು ಒಂದೊಂದು ಗಣ್ಣ ನೋಡಿದ್ರಿ. ಸಾಕ್ಷಿ ಸೂಸೈಡ್ ಅಟೆಂಪ್ಟ್ಗೆ ಅವ್ರಿಬ್ರ ಮೇಲೆ ನಿಂಗೆ ಯಾಕೆ ಡೌಟ್ ಬರ್ತಾ ಇಲ್ಲ? ಯಾಕಂದ್ರೆ ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಿನ ನಾನ್ ನೋಡಿರೋ ಹುಡುಗನಾಗ್ಲಿ ಅಥವಾ ಆರ್ಯನ್ ನೋಡಿರೋ ಹುಡುಗನಾಗ್ಲಿ ಮೀಟ್ ಮಾಡಿಲ್ಲ. ಅವಳು ಲಾಸ್ಟ್ ಮೀಟ್ ಮಾಡಿದಂದ್ರೆ ಆ ರಂಜಿತ್ನ. ರಂಜಿತ್ ಯಾವ್ದೋ ವಿಷಯಕ್ಕೆ ಸಾಕ್ಷಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಅವರಿಬ್ರ ಮಧ್ಯೆ ಏನೋ ಒಂದು ದೊಡ್ಡ ಜಗಳ ಆಗಿರ್ಬೇಕು. ಅದನ್ನ ಮನೆಯವ್ರಿಗೂ ಹೇಳಕ್ಕಾಗದೆ ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡ್ಲು ಅನ್ಸುತ್ತೆ. ನೀನ್ ಹೇಳೋದ್ ನೋಡಿದ್ರೆ ಈ ತರ ಆಗಿದ್ರು ಆಗಿರ್ಬೋದು. ಆ ರಂಜಿತ್ ತುಂಬಾ ಡೇಂಜರಸ್ ವ್ಯಕ್ತಿ. ನೀನನ್ನು ಹುಷಾರಾಗಿ ಹ್ಯಾಂಡಲ್ ಮಾಡು. ಆಮೇಲೆ ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನಿನಗೆ ಅಷ್ಟೊಂದು ಭಯ ಇದ್ರೆ ಬೇರೆ ಯಾವನಾದ್ರೂ ನೋಡ್ಕೋ. ನಾನ್ ನಿನಗೆ ಲವರ್ ಆಗಿತ್ತ ಮುಂಚೆ ಸಾಕ್ಷಿಗೆ ನಾನು ಅಣ್ಣ. ನನ್ ತೆಂಗಿಗೆ ಅಯ್ಯೋ ಅನ್ಸ್ತವನ್ನ ಅಯ್ಯೋ ಅನ್ಸೋವರೆಗೂ ನಾನ್ ಬಿಡಲ್ಲ. ನೀನ್ ಮನೆಗೆ ಹೋಗು, ಇವತ್ ನೋಡ್ತಾರ ಅವನಿಗೆ ಏನ್ ಮಾಡ್ತೀನಿ ಅಂತ. ನೀನೇ ಇಲ್ಲಿ ಏನಕ್ಕೆ ಬಂದೆ? ಸಾಕ್ಷಿ ನಿನ್ ಬಗ್ಗೆ ಎಲ್ಲ ವಿಷಯ ಹೇಳಿದಾಳೆ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಎಲ್ಲ ಹೇಳಿದ್ಲ? ಏನು ಏನು ಹೇಳಿದ್ಲು? ಏನು ಹೇಳಿದ್ರು ಹೇಳು. ನಾನು ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಒಂದು ಸುಳ್ಳು ಹೇಳ್ದೆ. ನೀನ್ ಯಾಕೆ ಇಷ್ಟು ಗಾಬರಿ ಆಗ್ತಿದ್ಯಾ? ಇಲ್ಲ ಇಲ್ಲ, ನನ್ ಗಾಬರಿ ಆಗ್ತಿಲ್ಲ. ನಿಜ ಹೇಳೋಪ್ಪ, ಏನೋ ಮಾಡಿದೆ ನನ್ನ ತಂಗಿಗೆ? ಎಂತ ಧೈರ್ಯ ದುಡ್ಗಿ ಅವಳು ಸೂಸೈಡ್ ಅಟೆಂಪ್ಟ್ ಮಾಡೋ ತರ ಏನೋ ಮಾಡಿದೆ ಅವಳಿಗೆ? ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಹೆಚ್ಚು ಕಡಿಮೆ ಮಾತಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ. ಇವಾಗ ನಾನು ಈ ಕೇಳೋ ಪ್ರಶ್ನೆಗಳಿಗೆ ನೀನ್ ಆನ್ಸರ್ ಮಾಡಿಲ್ಲ ಅಂದ್ರೆ ಗೊತ್ತಾಗುತ್ತೆ ಯಾರ ಪರಿಣಾಮ ನೆಟ್ಟಿಗಿರಲ್ಲ. ಏನು ಏನ್ ಪ್ರಶ್ನೆ ಕೇಳು? ಎಷ್ಟು ದಿನ ಅಂತ ಗೊತ್ತಾ ನಿಂಗೆ ಸಾಕ್ಷಿ? ಒಂದೆರಡು ತಿಂಗಳಿಂದ ಗೊತ್ತು. ನಮ್ಮ ಸ್ಕೂಲ್ಗೆ ನಿಮ್ಮ ಬ್ಯಾಚ್ ಫೋಟೋ ತಗೊಂಡು ಹೋಗೋದಕ್ಕೆ ಬಂದಿದ್ರು. ಅವಾಗಿಂದ ಪರಿಚಯ. ಆದ್ಮೇಲೆ ಒಂದೆರಡು ಸಲ ಮೀಟ್ ಮಾಡಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ ಅವಳು. ತುಂಬಾ ವಿಷಯಗಳ ತಿಳ್ಕೊಂಡಿದ್ದೆ ಅವಳ ಬಗ್ಗೆ. ಸಾಕ್ಷಿ ನಿಮ್ಮ ಮನೆಗೆ ಬಂದಾಗ ಏನೋ ನಡೀತು ನಿಮ್ಮ ಮಧ್ಯೆ. ನೀನು ಆರ್ತಿ ಮೇಡಮ್ ಬಂದಾಗಲೇ ಹೇಳಿದ್ನಲ್ಲ, ಅದ್ರಲ್ಲಿ ಪೂರ್ತಿ ನಿಜ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ್ಲಾದ್ರೂ ಮರ್ಯಾದೆ ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಯಾವ್ದು ಏನು ಅಂತ ತೋರಿಸ್ಬೇಕಾಗತ್ತೆ. ಏನ್ ಹೆದರ್ಸ್ತಾ ಇದೀಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ನನ್ನ ತಂಗಿ ನಿಮ್ಮ ಮನೆಗೆ ಬಂದಾಗ ಏನ್ ನಡೀತು ಅಂತ ನಿಜ ಹೇಳೋ. ನಾನು ಅವಾಗಲೇ ಹೇಳಿದ್ನಲ್ಲ, ಅದು ನಿಜ. ಅವರಾಗಿದ್ದವರೇ ಬಂದು ಮನೆಯವ್ರು ತೋರಿಸಿರೋ ಹುಡುಗನ ಮದುವೆ ಮಾಡ್ಕೊತಾ ಇದ್ದೀನಿ, ನನ್ನ ಮರ್ತು ಬಿಡಿ ಅಂತ ಹೇಳಿದ್ರು. ಪ್ರೀತಿಸಿದ ಹುಡುಗಿಗೆ ನೋವು ಕೊಡಬಾರ್ದು ಅಂತ ನನ್ನ ಪ್ರೀತಿ ತ್ಯಾಗ ಮಾಡೋದಕ್ಕೆ ಒಪ್ಕೊಂಡು ಕಳಿಸ್ದೆ. ಅಷ್ಟೇ ನಡೆದಿದ್ದು. ನೀನು ಯಾಕೆ ನನ್ನ ಮಾತು ನಂಬ್ತಿಲ್ಲ? ಯಾಕಂದ್ರೆ ನಿಮ್ಮ ಮನೆಯಿಂದ ಹೋದ ತಕ್ಷಣ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ನಿಜ ಬಗ್ಳು, ಅವಳ ಹತ್ರ ಯಾವ ರೀತಿ ನಡ್ಕೊಂಡೆ? ಏಯ್, ಮಾತು ಮರ್ಯಾದೆಯಿಂದ ಬರಲಿ. ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ನನ್ನ ಕೈ ಮಾತಾಡಿಲ್ಲ, ಸಂತೋಷ ಪಡು. ಕಾಗೆ ಕೂರೋದಕ್ಕೂ ರಂಬೆ ಮುರಿಯೋದಕ್ಕೂ ಒಂದೇ ಆಯ್ತು ಅಂತಾರಲ್ಲ, ಹಾಗಾಯ್ತು ನೋಡು. ನಾನು ನಿನ್ನ ತಂಗಿನ ಇಷ್ಟಪಡ್ತಿದ್ದೆ. ಅಂಥದ್ರಲ್ಲಿ ನಾನು ಹೇಗೆ ಅವಳು ಸಾಯೋ ನಿರ್ಧಾರಕ್ಕೆ ಕಾರಣ ಆಗ್ತೀನಿ ಹೇಳು? ನೀನು ಯಾವುದೋ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಆರೋಪ ಮಾಡ್ತಿದ್ಯಾ. ಸುಮ್ಮನೆ ಹೋಗಿ ಮನೆಗೆ. ನೀನು ಸಾಫ್ಟಾಗಿ ಹೇಳಿದ ತಕ್ಷಣ ನಂಬೋನಲ್ಲ ಈ ಆದಿ. ನನ್ನ ತಂಗಿ ಕೈ ಕುಯ್ಕೊಂಡು ಹಾಸ್ಪಿಟ್ಲಿಗೆ ಸೇರಕ್ಕೆ ನೀನೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಿದೆ. ಸುಮ್ಮನೆ ಏನೇನೋ ಹೇಳ್ಬೇಡ ಆದಿ. ಸುಮ್ಮನೆ ಹೇಳಕ್ ನಂಗೇನು ಹುಚ್ಚ? ಅವತ್ತು ಸಾಕ್ಷಿ ನಿಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಹೋದ್ಲು ಅಂತ ನಿಮ್ಮ ಮನೆ ಮುಂದೆ ಇರೋ ATM ಗಾರ್ಡ್ ನನಗೆ ಹೇಳ್ದ. ನೀವೆಲ್ಲ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಈಗ ಸಾಕ್ಷಿ ನಿನ್ನ ಬಗ್ಗೆ ಏನಾದರೂ ಹೇಳಿದಾಳ? ಇದುವರೆಗೂ ನನ್ನ ತಂಗಿ ಯಾವ ವಿಷಯನೂ ಹೇಳಿಲ್ಲ. ಅದು ಒಂದೇ ಕಾರಣಕ್ಕೆ ನೀನು ಇನ್ನೂ ಉಸಿರಾಡ್ತಿದ್ಯಾ. ಅವಳು ನನಗೆ ಹೇಳಿದ ದಿನನೇ ನಿನ್ನ ಬಾಡಿನ ಸೀದಾ ಎಮಲೋಕಕ್ಕೆ ಪಾತ್ರ ಮಾಡ್ತೀನಿ. ಹುಷಾರ್.
ಸಾಕ್ಷಿ ಎಲ್ಲಿ ಸಾ? ಆರತಿ ಅವ್ರ ಮನೆಗೆ ಹೋಗ್ತೀನಿ ಅಂದ್ಲು. ಆರತಿ ಅವರು ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಆರತಿ ಅವ್ರ ಮನೆಗ? ಹೇಗಿದ್ದಾಳೆ? ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ, ಆರಾಮಾಗಿದ್ದಾಳೆ. ಏನಾಗಿತ್ತು? ಏನ್ ಮಾಡ? ಏನೋ ಆಗಿತ್ತು, ಈಗ ಚೆನ್ನಾಗಿದ್ದಾಳೆ. ಏನೀಗ? ಯಾಕೆ ಮೇಡಮ್ ಹೀಗೆ ಮಾತಾಡ್ತೀರಾ? ನಾನು ಈ ಮನೆಗೆ ಬರೀ ಕೆಲಸದವಳು ಮಾತ್ರನಾ? ಈ ಮನೆಗೂ ನನಗೂ ಏನೂ ಸಂಬಂಧನೇ ಇಲ್ವಾ? ಸಾಕ್ಷಿನ ನನ್ನ ಸ್ವಂತ ಮಗಳ ಥರ ಬೆಳೆಸಿದ್ದೀನಿ. ಅವಳಿಗೇನಾದ್ರೂ ಆದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವಳ ಬಗ್ಗೆ ವಿಚಾರಿಸ್ದೆ ಅಷ್ಟೇ. ಏನಾಗಿಲ್ಲ ಅರ್ಪಿತಾ ಆಂಟಿ, ನಾವು ಕಾರ್ತಿಕ್ನ ಮದುವೆ ಆಗುವಂತ ಫೋರ್ಸ್ ಮಾಡ್ತಿದ್ವಲ್ಲ, ಅದಕ್ಕೆ ಪ್ರೆಷರ್ ಆಗಿ ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅಯ್ಯೋ ದೇವ್ರೆ, ಹೌದಾ? ಸಾಕ್ಷಿಗೆ ಈ ವಿಷಯದಲ್ಲಿ ಬಲವಂತ ಮಾಡ್ಬೇಡ ಅಂತ ಮೊದಲೇ ಹೇಳೋಣ ಅನ್ಕೊಂಡೆ. ಆದ್ರೆ ಗಾಯತ್ರಿ ಮೇಡಮ್ ಈಗ ಅಂದ್ರಲ್ಲ, ಆ ಥರ ಮಾತು ಅನ್ನಿಸ್ಕೋಬೇಕಾಗತ್ತೆ ಅಂತ ಸುಮ್ಮನಿದ್ದೆ. ಹೌದು, ಅವಳನ್ನ ಹಾಸ್ಪಿಟ್ಲಿಗೆ ಯಾರು ಅಡ್ಮಿಟ್ ಮಾಡಿದ್ದು? ಆದಿತ್ಯನ ಗರ್ಲ್ ಫ್ರೆಂಡ್ ನಿರೋಷ ಇದ್ದಾಳಲ್ಲ, ಅವ್ರ ತಂದೆ ನಜೀರ್ ಚಾಚಾ ಅಂತ, ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸದ್ಯ ದೇವ್ರ ದಯೆ. ತುಂಬಾ ಗಾಯ ಮಾಡ್ಕೊಂಡಿದ್ದಾಳಾ? ಕೈ ಕುಯ್ಕೊಂಡಿದ್ದಾಳೆ, ತುಂಬಾ ಡೀಪಾಗಿ ಗಾಯ ಆಗಿದೆ. ಇಂಥ ಟೈಮಲ್ಲಿ ಸಾಕ್ಷಿನ ಯಾಕೆ ಆರತಿ ಮನೆ ಕಳ್ಸಕ್ ಹೋದ್ರಿ? ಇಲ್ಲಿಗೆ ಕರ್ಕೊಂಡ್ಬರೋದಲ್ವಾ? ಅಲ್ಲಿಗೆ ಹೋದ್ರೆ ನಿನಗೆ ತೊಂದರೆ ಅಲ್ಲ, ಸಾಕ್ಷಿನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರೆ ಅವಳು ನಾನು ನೋಡ್ಕೋತಿದ್ದೆ ಅಂತ ಹೇಳ್ದೆ ಅಷ್ಟೇ. ಅಲ್ಲಿ ಸಾಕ್ಷಿನ ಆರತಿ ನಿನಗಿಂತೂ ಚೆನ್ನಾಗಿ ನೋಡ್ಕೋತಾಳೆ. ಅವಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ. ಮೇಡಮ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಆರತಿಯವರು ಸಾಕ್ಷಿನ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮತ್ತಿನ್ನೇನೇ ನಿನ್ ಸಮಸ್ಯೆ? ಆರತಿಯವರು ಕೆಲ್ಸಕ್ಕೆ ಹೋಗ್ತಾರೆ, ಸಾಕ್ಷಿ ಅಲ್ಲಿದ್ರೆ ಆರತಿಯವ್ರಿಗೆ ತೊಂದರೆ ಆಗಲ್ವಾ? ಅದಕ್ಕೆ ಹೇಳ್ದೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಆಂಟಿ. ಸಾಕ್ಷಿ ನೋಡ್ಕೊಳ್ಳೋದಕ್ಕೆ ಶೋಭಾಜಿ ಇರ್ತಾರೆ, ಜೊತೆಗೆ ಆದಿತ್ಯನೂ ಇದ್ದಾನೆ. ಇವರಿಬ್ರು ಸಾಕ್ಷಿನ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಿದ್ರೆ ಸರಿ. ಆದ್ರೆ ಸಾಕ್ಷಿನಲ್ಲಿ ಕಳ್ಸೋದಕ್ಕಿಂತ ಆರತಿಯವ್ರನ್ನೇ ಮನೆ ಕರ್ಕೊಂಡ್ಬರ್ಬೋದಾಗಿತ್ತಲ್ವಾ? ಬೇಡದೇ ಇರೋ ಚಿಂತೆಗಳು ನಿನಗೆ ಯಾಕೆ? ಆರತಿ ಅವ್ರನ್ನ ಇಲ್ಲಿ ಯಾವಾಗ ಕರ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಿನ್ನ ಕೆಲಸ ಏನಿದೆ ಅದನ್ನ ನೋಡು. ಸೂರ್ಯ ಹೇಳಿದ ಅರ್ಥ ಆಯ್ತಾ? ಸುಸ್ತಾಗಿ ಬಂದಿದ್ದೀವಿ, ಹೋಗಿ ಕಾಫಿ ಮಾಡ್ಕೊಂಡು ಬಾ. ಸರಿ. ಭೇಷ್ ಮಗನೇ, ಇವತ್ತು ನೀನು ನನಗೆ ತಕ್ಕನಾಗಿರೋ ಕೆಲಸ ಮಾಡಿದ್ಯಾ. ಈ ಕೆಲಸ ಮುಂಚೆನೆ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಸೂರ್ಯನಿಗೆ ಅಳಿಯ ಆಗಿ ಅವನ ಮನೆ ಮುಳುಗಿಸ್ತಾ ಇರ್ತಿದ್ದೆ. ಬೆಟರ್ ಲೇಟ್ ದ್ಯಾನ್ ನೆವರ್. ಇನ್ನು ಖಂಡಿತ ಸಾಕ್ಷಿ ನಿನ್ನವಳಾದ್ಲು ಅಂತಾನೆ ತಿಳ್ಕೊ. ಲೆಟ್ಸ್ ಥ್ರೋ ಅ ಬಿಗ್ ಪಾರ್ಟಿ ಮ್ಯಾನ್. ಡ್ಯಾಡ್, ನೀವು ನೋಡಿದ್ರೆ ಪಾರ್ಟಿ ಮಾಡೋಣ ಅಂತಿದ್ದೀರಾ. ನಾನು ಎಲ್ಲಿ 3 ವರ್ಷ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೋ ಅನ್ನೋ ಟೆನ್ಷನ್ ಹೇಳಿದ್ದೀನಿ. ಯಾಕೋ ಯೋಚನೆ ಮಾಡ್ತೀಯಾ? ಸಾಕ್ಷಿ ಏನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳ? ತಾನೇ ಸಾಯೋಕ್ ಹೊರಟಿದ್ಲು. ಹೀಗಾಗತ್ತೆ ಅಂತ ನಾನು ಮುಂಚೆನೆ ಗೆಸ್ ಮಾಡಿದ್ದೆ. ನಾನು ಎಷ್ಟೋ ಜನ ಹುಡುಗಿರನ್ನ ನೋಡಿದ್ದೀನಿ, ಬಟ್ ಈ ಸಾಕ್ಷಿ ನೋಡ್ ಮಾತ್ರ ನನ್ಗೆ ಅರ್ಥನೇ ಆಗ್ತಿಲ್ಲ ಡ್ಯಾಡ್. ಅವಳು ಗೆಸ್ಟ್ ಹೌಸಿಂದ ಕೋಪ ಮಾಡ್ಕೊಂಡು ಹೋಗಿದ್ ನೋಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಅನ್ಕೊಂಡಿದ್ದೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಮಾಡ್ತಾ ಇದ್ರು. ಬಟ್ ರಂಜಿತ್, ಯು ಆರ್ ವೆರಿ ಲಕ್ಕಿ, ವೆರಿ ಲಕ್ಕಿ. ಎಮರ್ಜೆನ್ಸಿಗೆ ಇರ್ಲಿ ಅಂತ ಲಾಯರ್ಗೆ ಆಂಟಿಸಿಪೇಟರಿ ಬೇಲ್ ತಗೋ ಅಂತ ಮುಂಚೆನೆ ಹೇಳಿದ್ದೆ. ಆದ್ರೆ ಈಗ ಅದ್ರ ಅಗತ್ಯ ಇಲ್ಲ ಬಿಡು. ತಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು, ಅವರಪ್ಪ ತುಂಬಾ ಇನ್ಫ್ಲೂಯೆನ್ಸ್ ಇರೋ MLA. ಅವಳು ನನ್ನ ವಿರುದ್ಧ ಒಂದ್ ಮಾತಾಡಿದ್ರು ಸಾಕಿತ್ತು. ಅಂದ್ಮೇಲೆ ರೇಪ್ ಕೇಸ್ ಬುಕ್ ಮಾಡಿ ಒಳಗೆ ಹಾಕಿರೋರು. ಆಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ ಏನೂ ನಡೀತಿರ್ಲಿಲ್ಲ ಡ್ಯಾಡ್. ಸದ್ಯ ಹಾಗಾಗಿಲ್ವಲ್ಲ, ಅದಕ್ಕೆ ಸಂತೋಷ ಪಡೋಣ. ಸಾಕ್ಷಿ ಜೀವನದಲ್ಲಿ ನೀನು ಕೀಚಕನ್ ತರ ನಡ್ಕೊಂಡ್ರು ಅವಳು ನಿನ್ನ ಮೇಲೆ ಕನಿಕರ ತೋರಿಸಿದಾಳೆ. ಪುಣ್ಯಕೋಟಿ ವಂಶದವಳು ಕಣೋ ಅವಳು, ಪುಣ್ಯಕೋಟಿ ವಂಶದವಳು. ಅವಳು ಮನಸ್ಸು ಮಾಡಿದ್ರೆ ನಿನ್ನ ದಂಡಸೋ ಹಕ್ಕೋ ಎಲ್ಲ ಅವಳಿಗಿತ್ತು. ಆದ್ರೂ ನಿನಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ನಿನ್ನ ಮೇಲಿರೋ ಪ್ರೀತಿ ಇನ್ನೂ ಕರಗಿಲ್ಲ ಅಂತಾನೆ ಅರ್ಥ. ಕೀಚಕನ ಕ್ಷಮಿಸೋ ಹೆಣ್ಣು ಸಾಕ್ಷಿ. ಆದ್ರೆ ಗೆಸ್ಟ್ ಹೌಸ್ ಇಂದ ಅವಳು ಹೋಗುವಾಗ ಅವಳು ಕಣ್ಣಲ್ಲಿ ತಿರಸ್ಕಾರ ಇತ್ತು ಡ್ಯಾಡ್. ಯಾವತ್ತೂ ನಿನ್ ಮುಖ ನೋಡಕ್ ಇಷ್ಟಪಡಲ್ಲ ಅಂತ ಛೀ ಮಾರಿ ಹಾಕಿ ಹೋದ್ಲು. ಸಾಕ್ಷಿ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಪ್ರೀತಿಗಿಂತ ತನ್ನ ಫ್ಯಾಮಿಲಿ ಬಗ್ಗೆ ಇರೋ ಕನ್ಸರ್ನೇ ಜಾಸ್ತಿ ಇದೆ ಡ್ಯಾಡ್. ಸತ್ಯ ಹೇಳಿದ್ರೆ ಸೊಸೈಟಿಲಿ ತನ್ನ ತಮ್ಮ ಮತ್ತೆ ತಂದೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಅನ್ನೋ ಆತಂಕ ಇದೆ ಅವಳಿಗೆ. ಸಾಕ್ಷಿ ಎಲ್ರ ಥರ ಅಲ್ಲ ಡ್ಯಾಡ್, ಶಿ ಈಸ್ ವೆರಿ ಡಿಫ್ರೆಂಟ್. ಎಸ್, ನಿನ್ನಿಂದ ಅವಳ ಭಾವನೆಗಳಿಗೆ ನೋವಾಗಿದೆ, ಶಾಕ್ ಆಗಿದೆ. ತಾನು ನಂಬಿದವನಿಂದಲೇ ಈ ರೀತಿ ಅನ್ಯಾಯ ಆಯ್ತಲ್ಲ ಅಂತ ಕೋಪ ಮಾಡಿಕೊಂಡು ಚಿಮಾರಿ ಹಾಕಿದಾಳೆ. ಅದು ಆ ಕ್ಷಣದ ಕೋಪ ಅಷ್ಟೇ, ಸಮಾಧಾನ ಮಾಡ್ಕೋತಾಳೆ. ಅದಕ್ಕೆ ನಿನ್ನ ಮೇಲೆ ಎಷ್ಟೇ ಕೋಪ ಇದ್ರೂ ನಿನ್ನನ್ನು ಬಿಟ್ಟು ಕೊಟ್ಟಿಲ್ಲ. ನನಗೇನೋ ಅವಳು ಮತ್ತೆ ನನ್ನ ಮುಖ ನೋಡ್ತಾಳೆ ಅನ್ನೋ ನಂಬಿಕೆ ಇಲ್ಲ. ನನ್ನ ಜೀವನದಲ್ಲಿ ಈ ಥರದ ಕೇಸ್ಗಳನ್ನ ಎಷ್ಟೋ ನೋಡಿದ್ದೀನಿ ರಂಜಿತ್. ಸ್ವಲ್ಪ ವೇಟ್ ಮಾಡು, ಆಮೇಲೆ ಆ ಕೋಪನೂ ಹೊರಟೋಗತ್ತೆ. ಆಮೇಲೆ ಅವ್ರ ಮನೆಯಲ್ಲಿ ಎಷ್ಟೇ ಬಲವಂತ ಮಾಡಿದ್ರು ಯಾವ ಹುಡುಗನಿಗೂ ಕೊರಳು ಕೊಡಲ್ಲ. ಯಾಕೆಂದ್ರೆ
ತಾನು ನಿನ್ನ ಸ್ವತ್ತು ಅನ್ನೋ ಫೀಲಿಂಗ್ಸ್ ಇರುತ್ತೆ. ಸಾಕ್ಷಿ ಸೂರ್ಯನಿಗೆ ಒಪ್ಪಿಸಿ ನಿನ್ನ ಮುಂದೆ ಬಂದು ನಿಲ್ತಾಳೆ, ನೋಡ್ತಾ ಇರು. ಅದೆಲ್ಲ ಸರಿ ಡ್ಯಾಡ್, ಆದರೆ ಅವ್ರ ಮನೆಯಲ್ಲಿ ಸಾಕ್ಷಿ ಅಂದರೆ ಎಲ್ರಿಗೂ ಪ್ರಾಣ. ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಡೋದಕ್ಕೆ ಏನು ಕಾರಣ ಅಂತ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವಳದಕ್ಕೆಲ್ಲ ಏನು ರೀಸನ್ ಕೊಡ್ತಿರ್ತಾಳೆ? ಅಕಸ್ಮಾತ್ ಏನಾದರೂ ನನ್ನ ಹೆಸರು ಹೇಳಿಬಿಟ್ರೆ, ನಾನು ಅವಳ ಜೊತೆ ಈ ಥರ ನಡ್ಕೊಂಡಿದ್ದೀನಿ ಅಂತ ಆ ಆದಿತ್ಯನಿಗೆ ಆರ್ಯನ್ಗೆ ಗೊತ್ತಾದರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಯೋಚನೆ ಮಾಡಿ ಭಯ ಆಗ್ತಿದೆ ನನಗೆ. ಹಾಗಾಗಲ್ಲ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳುತ್ತೆ. ಒಂದು ವೇಳೆ ಹಾಗೇನಾದರೂ ಆಗಿ ಪೊಲೀಸರು ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದರೆ ಸುಟ್ಕೇಸ್ ಪ್ಯಾಕ್ ಮಾಡಿಕೊಂಡು ರೆಡಿ ಇರು. ನಿನ್ನ ಹೆಸರಿನಲ್ಲಿ ಆಸ್ಟ್ರೇಲಿಯಾ ವೀಸಾ ರೆಡಿ ಇರುತ್ತೆ. 6 ತಿಂಗಳಲ್ಲಿರು, ಆಮೇಲೆ ಇಲ್ಲಿಗೆ ಬಾ, ಎಲ್ಲ ತಣ್ಣಗಾಗಿರುತ್ತೆ. ಬಟ್ ಈ ವಿಷಯ ಹೇಗೆ ತಿಳ್ಕೊಳ್ಳೋದು ನಾವು? ಹೇಗೂ ಸೂರ್ಯನ ಮನೆಯಲ್ಲಿ ನಮ್ಮ ಇನ್ಫಾರ್ಮರ್ ಇದ್ದಾಳಲ್ಲ ಅರ್ಪಿತಾ, ಅವಳ ಮುಖಾಂತರ ಎಲ್ಲ ಡೀಟೇಲ್ಸ್ ತಿಳ್ಕೊ. ಅವ್ರ ಮನೇಲಿ ಆಗೋ ಡೆವಲಪ್ಮೆಂಟ್ಗಳನ್ನ ನೋಡಿಕೊಂಡು ನಾವು ನಮ್ಮ ಮುಂದಿನ ಸ್ಟೆಪ್ ಇಡೋಣ. ಓಕೆ ಓಕೆ ಡ್ಯಾಡ್.